ನಾನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಜ್ಯಾಧ್ಯಕ್ಷನಾಗಿ ನಡೆಸ್ತಾ ಇದ್ದೀನಿ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂದರೆ, ಸತತವಾಗಿ ಹಿಂದುಳಿದ ವರ್ಗಗಳ ಆಯೋಗ, ಅದರಲ್ಲಿಯೂ ಈ ಕಾಂತರಾಜ ಆಯೋಗದವರು ತಮ್ಮದೇ ಆದ ಮಾನದಂಡಗಳ ಪ್ರಕಾರ ಸಮೀಕ್ಷೆ ಮಾಡಿ ತಮ್ಮ ವರದಿಯಲ್ಲಿ ಏನು ಕೊಟ್ಟಿದ್ದಾರೆ, ಅದರಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳೇನು, ನಾವು ಆಯೋಗಕ್ಕೆ ಮನವಿಯನ್ನು ಮಾಡಿಕೊಡ್ತಾ ಇದ್ದೀವಿ. ಇದು ಒಂದೇ ಉದ್ದೇಶ. ಎರಡನೇ ಉದ್ದೇಶ ಏನಾಗಿದೆ ಅಂದರೆ, ನಮ್ಮ ಲಿಂಗಾಯತ ಅಥವಾ ವೀರಶೈವ ಲಿಂಗಾಯತ ಜಾತಿ ಏನಿದೆ ಅಥವಾ ಪಂಥ ಏನಿದೆ, ಪರಂಪರೆ ಏನಿದೆ, ಅದು ಒಂದು ಜಾತಿ ಅಲ್ಲ. ಅದರಲ್ಲಿ 99 ಜಾತಿಗಳಿದ್ದಾವೆ. ಈಗ ನಾವು ಜಾತಿ ಅಲ್ಲ ಅಂತಕ್ಕಂಥದ್ದನ್ನ ಹಾವನೂರು ಆಯೋಗದವರು, ಚಿನ್ನಪ್ಪ ರೆಡ್ಡಿ ಆಯೋಗದವರು ತಮ್ಮ ಆಯೋಗದಲ್ಲಿ ಸ್ಪಷ್ಟವಾಗಿ ನಮೂದಿಸಿ, ಲಿಂಗಾಯತರು ಅಂದರೆ ಅವರು ಒಂದು ದೊಡ್ಡ ಜಾತಿಗಳ ಸಮೂಹ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಮ್ಮ ವರದಿಗಳಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಆದರೆ ನಮ್ಮದು ಇವತ್ತು ಕಾನೂನು ಪ್ರಕಾರ ನಮ್ಮಲ್ಲಿ ಹಿಂದೆ ಪ್ರತ್ಯೇಕ ಧರ್ಮಕ್ಕಾಗಿ ಮಹಾಸಭೆ ಮನವಿ ಸಲ್ಲಿಸಿದ್ದು ನಿಜ. ಒಂದಲ್ಲ, 2 ಸಲ 3 ಸಲ ಸಲ್ಲಿಸಿದ್ದಾರೆ. ಆದರೆ ಮನವಿ ಇನ್ನೂ ಮಾನ್ಯ ಆಗಿಲ್ಲ. ಆದ್ದರಿಂದ ಕಾನೂನು ಪ್ರಕಾರ ಎಲ್ಲ ಲಿಂಗಾಯತರು, ವೀರಶೈವರು ಹಿಂದೂ ಧರ್ಮದ ಅವಿಭಾಜ್ಯ ಅಂಗ ಈಗ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇವೆ. ಈ ಆಯೋಗದ ಉದ್ದೇಶ ಏನು ಅನ್ನೋದನ್ನ ಸೆಕ್ಷನ್ 11 ಅಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗಗಳ ಕಾನೂನು 1995 ಏನಿದೆ ಅದರಲ್ಲಿ ಸ್ಪಷ್ಟವಾಗಿ ನಮೂದಿಸಿದ್ದಾರೆ. ಏನಂತ ನಮೂದಿಸಿದ್ದಾರೆ, ಪ್ರತಿ ಹಿಂದುಳಿದ ವರ್ಗಗಳ ಪಟ್ಟಿಯಿಂದ ತೆಗೆದುಹಾಕಬೇಕು ಮತ್ತು ಆ ಸಮೀಕ್ಷೆಯ ಆಧಾರದ ಮೇಲೆ ಬೇರೆ ಯಾವುದಾದ್ರೂ ಒಂದು ಬೇರೆ ಹೊಸ ಜಾತಿ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರಲಿಕ್ಕೆ ಅರ್ಹ ಆಗಿದ್ರೆ ಅದನ್ನ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರಿಸಬೇಕು. ಇದನ್ನ ಪ್ರತಿ ವರ್ಷ 10 ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಕಾಂತರಾಜ ಆಯೋಗದವರು 2015ರಲ್ಲಿ ಮಾಡಿದ್ರು. ಅದನ್ನು 2025ರಲ್ಲಿ ಸರ್ಕಾರದ ಪರಿಗಣನೆಗೆ ಬಂತು. ಸರ್ಕಾರದವರು ಇದು ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಕಾನೂನು ಸೆಕ್ಷನ್ 11ಗೆ ವಿರುದ್ಧ ಆಗುತ್ತೆ ಅಂತ ತಿಳ್ಕೊಂಡು ಕಾಂತರಾಜ ಆಯೋಗದ ವರದಿಯನ್ನ ಕಡತಿಸಿ ಅಥವಾ ಬದಿಗಿರಿಸಿ ಹೊಸದಾಗಿ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಆದೇಶ ಹೊರಡಿಸಿದ್ದಾರೆ. ಆ ಸಮೀಕ್ಷೆ 22ರಿಂದ ಪ್ರಾರಂಭ ಆಗ್ತಾ ಇದೆ, ಇದೇ ತಿಂಗಳ. ಅವರು ಏನ್ ಮಾನದಂಡ ಉಪಯೋಗ ಮಾಡಿದ್ದಾರೆ ಅಂದ್ರೆ, ಅತ್ಯಂತ ಹಿಂದುಳಿದ ಜಾತಿಗೆ ಸೇರ್ಬೇಕಾದ್ರೆ ಅಂದ್ರೆ ಅತ್ಯಂತ ಹಿಂದುಳಿದ ಜಾತಿಯಲ್ಲಿ ಅವರ ಅನಿವಾರ್ಯಗಳನ್ನೊಂದು ಸೆಪರೇಟ್ ಮಾಡಿದ್ದಾರೆ. ಯಾವುದೂ ಒಂದು ಏನಪ್ಪ ಸಾಮಾಜಿಕ ಸ್ಥಾನಮಾನ, ಆಯಾ ಜಾತಿಯ ಶೈಕ್ಷಣಿಕ ಮಟ್ಟ, ಆಯಾ ಜಾತಿಯ ಆರ್ಥಿಕ ಪರಿಸ್ಥಿತಿಯನ್ನು ಪರಿಗಣಿಸಿಕೊಂಡು ಅವರು ಅಂಕಗಳನ್ನು ಕೊಟ್ಟಿದ್ದಾರೆ. ಅತಿ ಹೆಚ್ಚು ಅಂಕ ಅಂದ್ರೆ 200 ಅಂಕಗಳು. ಆ 2 ಅಂಕಗಳಲ್ಲಿ ಯಾವ ಜಾತಿಗೆ 125ಕ್ಕಿಂತ ಹೆಚ್ಚು ಅಂಕ ಬರ್ತದೆ ಅದನ್ನ 1A ಅಂದ್ರೆ ಅತ್ಯಂತ ಹಿಂದುಳಿದ ಜಾತಿಗಳಲ್ಲಿ ಸೇರಿಸಬೇಕು ಅಂತ ಮಾನದಂಡ ಮಾಡಿಕೊಂಡು ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ಯಾವ ಒಂದು ಜಾತಿಗೆ, ಬನ್ನಿ ಮೇಡಮ್ ಈಗ ಬಂದು ಕೂತ್ಕೊಳ್ಳಿ, ಯಾವ ಒಂದು ಜಾತಿಗೆ 90ರಿಂದ 124ವರೆಗೆ ಅಂಕ ಬರ್ತವೆ, ಅವುಗಳನ್ನ ಅತ್ಯಂತ ಹಿಂದುಳಿದ ಜಾತಿಯಲ್ಲಿ ಸೇರಿಸಿ 1B ಅಂತ ಮಾಡಿದ್ದಾರೆ.
50ರಿಂದ 89ರವರೆಗೆ ಅಂಕ ಬರ್ತಕ್ಕಂಥ ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 3ರಲ್ಲಿ ಇರ್ತಕ್ಕಂಥ ಜಾತಿಗಳನ್ನ ಆಯಾ ಪ್ರವರ್ಗದಲ್ಲಿಯೇ ಮುಂದುವರಿಸಬೇಕಾಗಿದ್ರೆ ಮತ್ತೆ ಇದು 265 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆನ ನಡೆಸ್ತಕ್ಕಂಥ ಅಗತ್ಯ ಇರಲಿಲ್ಲ ಅಂತಕ್ಕಂಥದ್ದು ನಮ್ಮ ಮಂಡನೆ. ಇನ್ನು ಬಸವಣ್ಣನವರ ಸಮಾನತೆಯ ತತ್ವವನ್ನು ಒಪ್ಪಿ ಹಿಂದೂ ಧರ್ಮದ 4 ವರ್ಣಗಳು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಎಲ್ಲಾ ವರ್ಗಗಳಿಗೆ ಸೇರಿರ್ತಕ್ಕಂಥ ಜನ ಮತ್ತು ಜೈನ ಧರ್ಮಕ್ಕೆ ಸೇರಿರ್ತಕ್ಕಂಥ ಜನ ಲಿಂಗಾಯತ ಧರ್ಮವನ್ನ ಅಪ್ಪಿಕೊಂಡಿದ್ದಾರೆ. ಆ ರೀತಿ ಮುಂದುವರೆದುಕೊಂಡು ಬರ್ತಾ ಇದ್ದಾರೆ. ಇವತ್ತು ಸೌಲಭ್ಯಗಳಿಗೆ ಭಯಪಟ್ಟು ನಮಗೆ ಸೌಲಭ್ಯ ಸಿಗಲ್ಲ ಅಂತ ತಿಳ್ಕೊಂಡು ನಮ್ಮಲ್ಲಿ 2 ದೊಡ್ಡ ಸಮುದಾಯಗಳು ಇವತ್ತು ಯಾವ ತೀರ್ಮಾನಕ್ಕೆ ಬಂದಿದ್ದಾವೆ ಅಂದ್ರೆ ನಾವು ಯಾವ ಕಾರಣಕ್ಕೂ ವೀರಶೈವ ಅಥವಾ ಲಿಂಗಾಯತ ಬರೀಬಾರದು, ನಾವು ಹಿಂದೂ ಅಂತ ಬರೆದು ತಮ್ಮ ಜಾತಿಯನ್ನ ಮಾತ್ರ ಬರಿಬೇಕು ಅಂತಕ್ಕಂಥ ಆತಂಕಕ್ಕೆ ಒಳಗಾಗಿ ಆ ರೀತಿಯ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇದಕ್ಕೆ ಕಾರಣ ಏನಂದ್ರೆ ಅವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಪರಿಗಣಿಸಿ ಅವರನ್ನ ಸೂಕ್ತ ವರ್ಗದಲ್ಲಿ ಸೇರಿಸಿಲ್ಲ ಇಲ್ಲಿವರೆಗೆ. ಇದರಿಂದಾಗಿ 50 ವರ್ಷಗಳಿಂದ ಅವರಿಗೆ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ, ಸಾಮಾಜಿಕವಾಗಿ ಮುಂದೆ ಬರಲಿಕ್ಕೆ ಬಹಳ ಅಂದ್ರೆ ಬಹಳ ತೊಂದರೆ ಆಗಿದೆ. ಅದು ಅಲ್ಲದೆ ಲಿಂಗಾಯತ ಗಾಣಿಗ, ಲಿಂಗಾಯತ ಆಟಗಾರ ಅಂದ್ರೆ ಅವರಿಗೆ ಸರ್ಟಿಫಿಕೇಟ್ ತೆಗೆದುಕೊಳ್ಳಲಿಕ್ಕೆ ಹರಸಾಹಸ ಮಾಡತಕ್ಕಂತ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ಕಳೆದ 50 ವರ್ಷಗಳಿಂದ ಇದೆ. ಇದರಿಂದಾಗಿ ಅವರು ಏನ್ ತೀರ್ಮಾನಕ್ಕೆ ಬಂದಿದ್ದಾರೆ ಅಂದ್ರೆ ನಾವು ಈ ಸಲ ಬರೀ ಹಿಂದೂ ಅಂತ ಬರೆದು ತಮ್ಮ ಜಾತಿ ಬರೀತಕ್ಕಂತ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಅವರ ಆರ್ಥಿಕವಾದ ಪರಿಸ್ಥಿತಿ ದಾರುಣ ಇದೆ ಮತ್ತು ಅವರು ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಚಿಂತೆ ಮಾಡಬೇಕಾಗಿದೆ, ತಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶದ ಬಗ್ಗೆ ಚಿಂತೆ ಮಾಡಬೇಕಾಗಿದೆ. ಇದರಿಂದಾಗಿ ಇಂಥ ಪರಿಸ್ಥಿತಿ ಈ 2 ಪ್ರಮುಖ ಜನಾಂಗಗಳಿಗೆ ಬಂದಿದೆ. ಒಂದು ಗಾಣಿಗರು ಸುಮಾರು 10 ಲಕ್ಷಕ್ಕಿಂತ ಹೆಚ್ಚಿದ್ದಾರೆ ರಾಜ್ಯದಲ್ಲಿ, ಮತ್ತು ಇನ್ನೊಂದು ನೇಕಾರರು. ತಮಗೆಲ್ಲ ತಿಳಿದಿರ್ತಕ್ಕಂತೆ ಕೃಷಿಕರು ಅಂದರೆ ರೈತರನ್ನ ಬಿಟ್ಟರೆ 2ನೇ ಅತಿ ದೊಡ್ಡ ಜನಾಂಗ ನೇಕಾರರು. ಅವರು ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡ್ತಾರೆ. ಕರಿಜಾಳ ಅಂತಾರೆ, ಬಿಳಿಜಾಳ ಅಂತಾರೆ, ಬಿಳಿ ಮಗ್ಗದವರು ಅಂತಾರೆ, ನೇಕಾರ ಅಂತಾರೆ, ಬೇರೆ ಬೇರೆ ಹೆಸರುಗಳಿಂದ ಅವರನ್ನ ಕರೀತಾರೆ. ಅವರೊಂದು ನಮ್ಮ ರಾಜ್ಯ